DJ Moral Stories. ಶ್ರೀಮಂತ ಮತ್ತು ಬಡವನ ಗೆಳೆತನ. ನಿನ್ನನ್ನು ನಾನು ಈ ಕನ್ನಡಿಯಿಂದ ಆಚೆ ತೆಗಿಬೇಕು ಅಂದರೆ ನನ್ನ ಪ್ರಾಣನ ನಾನೇ ಕೊಡಬೇಕಾಗತ್ತೆ. ನಾನು ಸಾಯೋದಕ್ಕೆ ರೆಡಿ ಇದ್ದೀನಿ ಮೋಹನ್. ಏಕೆಂದರೆ ನಾನು ನನ್ನ ಜೀವನದಲ್ಲಿ ಒಬ್ಬನ ಜೊತೆ ಮಾತ್ರ ಸ್ನೇಹ ಮಾಡಿದ್ದೀನಿ, ಅದು ನೀನೇ. ನಾನು ಬರ್ತೀನಿ ಮೋಹನ್. ಬೇಡ ಚಂದು. ಬಿಜಾಪುರದಲ್ಲಿ ನೆಲೆಸಿರುವ ಇಬ್ಬರು ಆಪ್ತ ಮಿತ್ರರ ಕಥೆ ಇದು. ಚಂದು ಮತ್ತು ಮೋಹನ್ನ ಕಥೆ ಇದು. ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿರುತ್ತಾರೆ ಮತ್ತು ದಿನಪೂರ್ತಿ ಇಬ್ಬರು ಜೊತೆಯಲ್ಲೇ ಇರುತ್ತಾರೆ. ಒಂದು ಕಡೆ ಚಂದು ತುಂಬಾ ಪ್ರಾಮಾಣಿಕ ವ್ಯಕ್ತಿಯಾಗಿರುತ್ತಾನೆ ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಆದರೆ ಮೋಹನ್ ದುರಾಸೆಯಿಂದ ಕೂಡಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಒಂದು ದಿನ ಸ್ಕೂಲಿಂದ ಬರುವಂತಹ ದಾರಿಯಲ್ಲಿ ಅವರಿಬ್ಬರು ಕುಲ್ಫಿ ಮಾರುವವನನ್ನು ನೋಡುತ್ತಾರೆ. ಕುಲ್ಫಿ, ನಾನಿವತ್ತು ಈ ಕುಲ್ಫಿ ತಿನ್ಲೇಬೇಕು. ಆದ್ರೆ ಮೋಹನ್, ನಮ್ಮ ಹತ್ರ ದುಡ್ಡೆಲ್ಲಿದೆ ಕುಲ್ಫಿ ತಿನ್ನೋದಿಕ್ಕೆ? ಏನೋ ಚಂದು ನೀನು ಮೋಹನ ಇರ್ಬೇಕಾದ್ರೆ ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ನೀನು ಕುಲ್ಫಿ ತಗೊಂಡು ಅದನ್ನ ಹೇಗ್ ತಿನ್ಬೇಕು ಅಂತ ಯೋಚನೆ ಮಾಡು. ಮೋಹನ್ ಚಂದುವನ್ನು ಕುಲ್ಫಿ ಮಾರುವವನ ಬಳಿ ಕರೆದುಕೊಂಡು ಹೋಗುತ್ತಾನೆ. ಕುಲ್ಫಿ ಅಣ್ಣ, ಒಂದು ಕೇಸರ್ ಪಿಸ್ತಾ ಮತ್ತೆ ಒಂದು ಮಾವಿನ ಕುಲ್ಫಿ ಕೊಡಿ. ಆಯ್ತು ಮಕ್ಕಳೇ, ಈಗ್ಲೇ ಕೊಡ್ತೀನಿ. ಅಯ್ಯಯ್ಯೋ, ಚಂದು, ಅಲ್ಲೋಡಲ್ಲಿ ಮರದ ಮೇಲೆ ಚಿನ್ನ ಇದೆ. ಮರದ ಮೇಲೆ ಚಿನ್ನ ಇದೆಯಾ? ಅದು ಹೇಗಾಗೋಕ್ ಸಾಧ್ಯ? ಮೋಹನ್ ಕುಲ್ಫಿ ಅವನಿಗೆ ಸುಳ್ಳನ್ನು ಹೇಳಿ ಅವನ ಜ್ಞಾನವನ್ನು ಬೇರೆಡೆ ಸೆಳೆಯುತ್ತಾನೆ. ಆಗ ಕುಲ್ಫಿ ಅವನು ಹಿಂದೆ ತಿರುಗಿ ನೋಡುತ್ತಾನೆ. ಆಗ ಮೋಹನ್ ಚಂದುವಿನೊಂದಿಗೆ ಎಲ್ಲಾ ಕುಲ್ಫಿಗಳನ್ನು ತೆಗೆದುಕೊಂಡು ಓಡಿ ಹೋಗುತ್ತಿರುತ್ತಾನೆ. ಅವಾಗ ಹಿಂದೆ ಕುಲ್ಫಿಯವನು ಸಹ ಅವರನ್ನು ಹಟ್ಟಿಸಿಕೊಂಡು ಓಡಿ ಹೋಗುತ್ತಿರುತ್ತಾನೆ. ನಿಂತ್ಕೊಳ್ಳಿ, ಎಲ್ಲಿ ಹೊರಡ್ತಾ ಇದ್ರ ನೀವಿಬ್ಬರು? ಇವರಿಬ್ರು ಸೇರಿ ನನ್ನ ವ್ಯಾಪಾರನ ಹಾಳು ಮಾಡ್ಬಿಟ್ರು. ಚಂದು ಮೋಹನ್ ಓಡುತ್ತಾ ಕಾಡಿನ ಮಧ್ಯಭಾಗದಲ್ಲಿ ಹೋಗುತ್ತಾರೆ. ಅವರಿಬ್ಬರು ಅಲ್ಲಿಗೆ ಹೋಗಿ ಕುಲ್ಫಿಗಳನ್ನು ತಿನ್ನಲಾರಂಭಿಸುತ್ತಾರೆ. ಮೋಹನ್, ಈ ಕುಲ್ಫಿಗಳನ್ನೆಲ್ಲ ತಿಂತಾ ಇದ್ರೆ ನಿಜವಾಗ್ಲೂ ನಮ್ಗೆ ಹೊಟ್ಟೆ ಹಣ್ಣಾಗುತ್ತೆ. ಏಕೆಂದ್ರೆ ಇದನ್ನೆಲ್ಲ ನಾವು ಕದ್ದು ತಿಂತಾ ಇರೋದು. ಓಹ್ ಚಂದು, ಏನ್ ನೀನು ಹೀಗೆ ಮಾತಾಡ್ತಾ ಇದೀಯಾ? ಜೀವನದಲ್ಲಿ ನಾವೆಲ್ಲ ಪಡಿಬೇಕು ಅಂದ್ರೆ ಸ್ವಲ್ಪ ಕೆಟ್ಟ ಕೆಲಸನೂ ಮಾಡ್ಬೇಕಾಗತ್ತೆ. ಅವಾಗ ಇಂಥ ಕೆಲಸಗಳನ್ನ ಮಾಡಿ ನಾವು ಮುಂದೆ ಹೋಗ್ಲೇಬೇಕು. ಇದು ನಿಜವಾಗ್ಲೂ ತಪ್ಪು ಮೋಹನ್. ನಾವು ಜೀವನದಲ್ಲಿ ಮರ್ಯಾದೆಯಿಂದ ಇರಬೇಕು ಅಂದ್ರೆ ನಾವು ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ಬೇಕಾಗತ್ತೆ. ಮೋಹನ್ ಮತ್ತು ಚಂದು ಅವರಿಬ್ಬರು ಎಷ್ಟೇ ಆಪ್ತ ಮಿತ್ರರಾಗಿದ್ದರೂ ಅವರ ಗುಣ ಮತ್ತು ಸ್ವಭಾವ ಬೇರೆ ಬೇರೆಯಾಗಿರುತ್ತದೆ. ಮೋಹನ್ ತುಂಬಾ ಸಮಯ ಸಾಧಕನಾಗಿರುತ್ತಾನೆ ಮತ್ತು ಚಾಲಾಕಿಯಾಗಿದ್ದು ಮೋಸ ಮಾಡುವುದರಲ್ಲಿ ನಿಸ್ಸೀಮ. ಅವನು ಈಗ ನಗರದಲ್ಲೇ ವಾಸಿಸುತ್ತಿರುತ್ತಾನೆ, ಆದ್ರೆ ಚಂದು ಮಾತ್ರ ಊರಿನಲ್ಲೇ ವಾಸಿಸುತ್ತಿರುತ್ತಾನೆ. 20 ವರ್ಷಗಳು ಕಳೆಯುತ್ತವೆ. ಈಗ ಮೋಹನ್ ನಗರದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರುತ್ತಾನೆ. ಅವನು ಮತ್ತೆ ಪತ್ನಿ ನಿಶಾ, ಅಪ್ಪ ಅಮ್ಮ ಸುಜಾತ ಮತ್ತು ವಿನೋದ್ ಮತ್ತು ಚಿಕ್ಕ ಮಗುವಿನೊಂದಿಗೆ ವಾಸಿಸುತ್ತಿರುತ್ತಾರೆ. ಊರಿನಲ್ಲಿ ವಾಸಿಸುತ್ತಿರುವ ಚಂದುವಿನ ಅಪ್ಪ ಅಮ್ಮ ಆ ಊರನ್ನು ಬಿಟ್ಟು ಬೇರೆಡೆಗೆ ತುಂಬಾ ವರ್ಷಗಳ ಹಿಂದೆಯೇ ಹೋಗಿರುತ್ತಾರೆ. ಏಕಾಂಗಿಯಾಗಿ ತನ್ನ ಕೆಲಸವನ್ನು ಮಾಡಿಕೊಂಡು ತನ್ನ ಸಂಸಾರವನ್ನು ನಡೆಸುತ್ತಿರುತ್ತಾನೆ. ಮೋಹನ್ ಮತ್ತು ಚಂದುವಿನ ನಡುವೆ ಇವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪವೂ ಇಲ್ಲ. ಚಂದುವಿನ ಅಪ್ಪ ಅಮ್ಮಗೆ ಹುಷಾರಿಲ್ಲದಿದ್ದಾಗ ಸಾಹುಕಾರನ ಬಳಿ ಚಂದು ಸಾಲವನ್ನು ಮಾಡಿರುತ್ತಾನೆ. ಆ ಸಾಹುಕಾರನಿಗೆ ಕಂತಿನ ಮೂಲಕ ದುಡ್ಡನ್ನು ಕೊಡುತ್ತಾ ಅವನ ಬಳಿ ಇದ್ದ ದುಡ್ಡೆಲ್ಲ ಖಾಲಿಯಾಗಿರುತ್ತೆ. ಅವನ ಮನೆಯ ಮಾಲೀಕ ಲೋಕನಾಥ ಅವನ ಮನೆಯ ಬಳಿ ಬಂದು ಎಚ್ಚರಿಕೆಯನ್ನು ಕೊಡುತ್ತಾನೆ. ನೋಡು ಚಂದು, ನೀನು ಇನ್ನು ಮುಂದಿನ 10 ದಿನದಲ್ಲಿ ನನಗೆ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನಾನು ನಿನ್ನ ಮತ್ತೆ ನಿನ್ನ ಮನೆ ಸಾಮಾನುಗಳನ್ನೆಲ್ಲ ಆಚೆ ಬಿಸಾಕ್ತೀನಿ. ಸರಿ ಮಾಲೀಕರೇ. ಚಂದು ಈಗ ತುಂಬಾ ಗಾಬರಿಯಿಂದ ಇರುತ್ತಾನೆ. ಹೇ ದೇವರೇ, ನಾನು ಈಗ ಏನ್ ಮಾಡ್ಲಿ? ನಾನು ಎಲ್ಲಿಂದ ತಗೊಂಡ್ಬರ್ಲಿ ಬಾಡಿಗೆ ದುಡ್ಡನ್ನ? ಹೀಗಾದ್ರೂ ಮಾಡಿ ನಾನು ಬಾಡಿಗೆನ ಕಟ್ಟಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಈ ಮಳೆಗಾಲದಲ್ಲಿ ನಾನು ಎಲ್ಲಿ ಅಂತ ಹುಡುಕ್ಲಿ ಆಶ್ರಯನ? ನಾನು ಒಂದು ಕೆಲಸ ಮಾಡ್ತೀನಿ, ನಾಳೆನೇ ಸಾಹುಕಾರ ಹತ್ರ ಹೋಗ್ಬಿಟ್ಟು ಸಾಲ ಕೇಳ್ತೀನಿ. ಅವ್ರಿಗೆ ಹೇಳ್ತೀನಿ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಅಂತ. ಮರುದಿನ ಚಂದು ತನ್ನ ಮಿಲ್ನ ಮಾಲೀಕನ ಬಳಿ ದುಡ್ಡನ್ನು ಕೇಳಲು ಹೋಗುತ್ತಿರುತ್ತಾನೆ. ಆಗ ಅಕಸ್ಮಾತ್ ಆಗಿ ಮಿಲ್ಗೆ ಬೆಂಕಿ ಬಿದ್ದಿರುತ್ತದೆ ಮತ್ತು ಚಂದುವಿನ ಕಣ್ಣ ಮುಂದೆ ಇಡೀ ಮಿಲ್ ಧ್ವಂಸವಾಗಿ ಉರಿದು ಬೀಳುತ್ತದೆ. ಇಲ್ಲ, ಪಾಪ ಚಂದುವಿನ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದರೆ 4 ಕಡೆಯ ಬಾಗಿಲುಗಳು ಮುಚ್ಚಲು ಆರಂಭಿಸುತ್ತಿದೆ. ನಾನೀಗ ಜೀವನಕ್ಕೆ ಏನ್ ಮಾಡ್ಲಿ? ನನಗಿದ್ದಿದ್ ಒಂದು ಕೆಲ್ಸನೂ ಹೋಯ್ತಲ್ವಾ?
ಆಗ ಚಂದು ಒಂದು ಪೇಪರ್ನಲ್ಲಿ ತನ್ನ ಬಾಲ್ಯ ಸ್ನೇಹಿತನಾದ ಮೋಹನ್ನ ಫೋಟೋವನ್ನು ನೋಡುತ್ತಾನೆ. 20 ವರ್ಷಗಳ ನಂತರ ಮೋಹನ್ನ ಫೋಟೋವನ್ನು ನೋಡಿ ಸಂತೋಷ ಪಡುತ್ತಾನೆ. ಅರೇ ವಾ, ಮೋಹನ್ ಈಗ ದೊಡ್ಡ ಮನುಷ್ಯನಾಗಿದ್ದಾನೆ. ನನಗಂತೂ ಇದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಮೋಹನ್ ಬಳಿ ಹೋಗಿ ನಾನು ದುಡ್ಡನ್ನ ಕೇಳ್ತೀನಿ, ಅವ್ನು ಕೊಟ್ಟೆ ಕೊಡ್ತಾನೆ. ಅವನು ಇಲ್ಲ ಅಂತ ಹೇಳೋದಿಲ್ಲ. ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಚಂದು ದುಡ್ಡನ್ನು ಕೇಳಲು ನಗರದಲ್ಲಿರುವ ಮೋಹನ ಆಫೀಸ್ಗೆ ಹೋಗುತ್ತಾನೆ. ಆಗ ಮೋಹನ್ ತನ್ನ ಸ್ನೇಹಿತರೊಂದಿಗೆ ತನ್ನ ಆಫೀಸ್ನಲ್ಲಿ ಕುಡಿಯುತ್ತಿರುತ್ತಾನೆ. ಏನಿದು, ಕೆಲಸ ಮಾಡೋ ಆಫೀಸ್ನಲ್ಲಿ ಪಾರ್ಟಿ ನಡೀತಾ ಇದೆ? ಹೇ ಪಾರ್ಟ್ನರ್, ಕೇಳಿಸ್ಕೊ ಇಲ್ಲಿ. ನಾವು ಮಾಡಿರೋ ಎಲ್ಲಾ ಸ್ಕ್ಯಾಮ್ಗಳ ಬಗ್ಗೆನೂ ಯಾರಿಗೂ ಏನೂ ಗೊತ್ತಾಗಬಾರ್ದು, ಗೊತ್ತಾಯ್ತಾ? ಮೋಹನ್, ನೀನು ಚಿಂತೆ ಮಾಡಬೇಡ, ನೀನು ಕುಡಿ. ಆಗ ಮೋಹನ ದೃಷ್ಟಿ ಚಂದು ಮೇಲೆ ಬೀಳುತ್ತದೆ. ಆಗ ಚಂದು ಬಳಿ ಹೋಗುತ್ತಾನೆ. ಮೋಹನ್, ನಾನು ಚಂದು, ನಿನ್ನ ಬಾಲ್ಯ ಸ್ನೇಹಿತ. ಹೇಗಿದೀಯ ನೀನು? ತುಂಬಾ ಬದಲಾಗಿದೀಯಾ? ನಿನ್ನ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬುತ್ತೆ. ಹೇಗಿದೀಯ ಮೋಹನ್? ಹೌದಾ? ಯಾವ ನೌಕರನೋ ಗಾಡೋ ಬಂದಂಗಾಯ್ತು ನಂಗೆ. ಸಾರಿ ಗೆಳೆಯ, ಆದ್ರೆ ನಾನಂತೂ ನಿನ್ನ ಮರ್ತೇ ಬಿಟ್ಟಿದ್ದೆ. ನೀನ್ ನನ್ನ ನಾಳೆ ಭೇಟಿ ಮಾಡು. ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದೀನಿ. ಆದ್ರೆ ಮೋಹನ್, ನನ್ನ ಮಾತನ್ನ ಕೇಳು. ಮೋಹನ್, ಇದ್ಯಾರೋ? ಮೋಹನ್, ನೀನ್ ಇಲ್ದೆ ಪಾರ್ಟಿನಲ್ಲಿ ಮಜಾನೇ ಬರ್ತಾ ಇಲ್ಲ. ಒಬ್ಬ ಬಡ ಸ್ನೇಹಿತ ಬಂದಿದ್ದಾನೆ, ಅವನ್ನ ಮೀಟ್ ಮಾಡಕ್ ಬಂದೆ. ಇಲ್ಲಿಂದ ಬೇಗ ಹೋಗು ಚಂದು, ನನ್ಗೆ ತುಂಬಾ ಕೆಲಸ ಇದೆ. ನಾನ್ ನಿನ್ಗೆ ನಾಳೆ ಸಿಗ್ತೀನಿ. ಆದ್ರೆ ಮೋಹನ್, ನನ್ನ ಮಾತನ್ನ ಸ್ವಲ್ಪ ಕೇಳ್ತೀಯಾ? ಮೋಹನ್ನ ಗಾರ್ಡ್ಸ್ಗಳು ಚಂದುವನ್ನು ಆಫೀಸಿಂದ ಆಚೆ ಹಾಕುತ್ತಾರೆ. ಪಾಪ ಚಂದು ಬರೀ ಕೈಯಲ್ಲಿ ತನ್ನ ಊರಿಗೆ ವಾಪಸ್ ಬರುತ್ತಾನೆ. ಚಂದುವಿನ ಮನಸ್ಸಲ್ಲಿ ತುಂಬಾ ನೋವು ತುಂಬಿರುತ್ತದೆ. ನನ್ನ ಕೈಗೆ ದುಡ್ಡು ಸಿಕ್ಕಿಲ್ಲ ಅಂತ ನನಗೇನು ಬೇಜಾರಾಗ್ತಾ ಇಲ್ಲ. ಆದ್ರೆ ಮೋಹನ್ ನನ್ನ ಬಾಲ್ಯದ ಗೆಳೆಯ, ಆಪ್ತ ಸ್ನೇಹಿತ. ಅಂತವನು ನನಗೆ ತುಂಬಾ ಅವಮಾನ ಮಾಡ್ದ ಮತ್ತು ನನ್ನ ಆಫೀಸಿನಿಂದ ಆಚೆ ಹಾಕದ. ಶ್ರೀಮಂತನಾದ ಮೇಲೆ ಈ ಬಡ ಗೆಳೆಯನನ್ನ ಮರೆತೇ ಬಿಟ್ಟಿದ್ದಾನೆ. ಚಂದು ಕುಗ್ಗಿ ಹೋಗಿರುತ್ತಾನೆ. ಅವನು ನಡೆದುಕೊಂಡು ಬರುತ್ತಾ ಕಾಡಿನ ಮಧ್ಯದಲ್ಲಿ ನಡೆದುಕೊಂಡು ಬರುತ್ತಾನೆ. ಆಗ ಅವನಿಗೆ ಕಾಡಿನ ಮಧ್ಯೆ ಒಂದು ಸುಂದರವಾದ ಕನ್ನಡಿಯು ಒಂದು ಪೊದೆಯಲ್ಲಿ ಕಾಣಿಸುತ್ತದೆ. ಆ ಕನ್ನಡಿಯನ್ನು ನೋಡುತ್ತಿದ್ದಂತೆ ಚಂದು ಮಂತ್ರಮುಗ್ಧನಾಗುತ್ತಾನೆ. ಅರೆ ವಾ, ಈ ಕನ್ನಡಿ ತುಂಬಾ ಸುಂದರವಾಗಿದೆ. ನನ್ನ ಮನೇಲಂತೂ ಒಂದು ಕನ್ನಡಿ ಇಲ್ಲ. ನಾನು ಯಾಕೆ ಈ ಕನ್ನಡಿನ ಮನೆಗೆ ತಗೊಂಡೋಗಿಡಬಾರ್ದು? ಹೌದು, ಅದೇ ಸರಿಯಾಗಿದೆ. ಚಂದು ಆ ಸುಂದರವಾದ ಕನ್ನಡಿಯನ್ನು ಮನೆಗೆ ಕೊಂಡೊಯ್ಯುತ್ತಾನೆ. ರಾತ್ರಿ ಸಮಯದಲ್ಲಿ ಆ ಕನ್ನಡಿಯಿಂದ ಚಮತ್ಕಾರದ ಕಿರಣಗಳು ಆಚೆ ಬರುತ್ತವೆ ಮತ್ತು ಆ ಕನ್ನಡಿಯಿಂದ ಧ್ವನಿ ಹೊಮ್ಮುತ್ತದೆ. ಚಂದು, ನಾನು ಮಾಯಾವಿ ಕನ್ನಡಿ. ಮಾಯಾವಿ ಕನ್ನಡಿ? ಮಾಯಾವಿ ಕನ್ನಡಿ. ನೀನ್ ನನ್ನ ಹತ್ರ ಏನ್ ಕೇಳ್ತೀಯೋ ನಾನ್ ನಿನ್ಗದನ್ನ ಕೊಡ್ತೀನಿ. ನೀನೊಬ್ಬ ನಿಯತ್ತಾದ ಮನುಷ್ಯ, ಅದಕ್ಕಾಗಿ ನಾನು ನಿನ್ನನ್ನು ಮಾಲೀಕನಾಗಿ ಸ್ವೀಕರಿಸುತ್ತೇನೆ. ಶ್ರೀಮಂತನಾಗುವುದು ಈಗ ನಿನ್ನ ಸರದಿ. ಚಂದು ಆ ಮಾಯದ ಕನ್ನಡಿಯ ಚಮತ್ಕಾರವನ್ನು ನೋಡಿ ಚಕಿತನಾಗುತ್ತಾನೆ. ಅವನು ಏನನ್ನು ಕೇಳುತ್ತಿರುತ್ತಾನೋ ಆ ಕನ್ನಡಿಯು ಅವನಿಗೆ ಕೊಡುತ್ತಿರುತ್ತದೆ. ಸ್ವಲ್ಪ ದಿನಗಳಲ್ಲಿ ಬಡವನಾಗಿದ್ದ ಚಂದು ಆ ಊರಿಗೆ ಶ್ರೀಮಂತನಾಗಿರುತ್ತಾನೆ ಮತ್ತು ಅವನು ಬಡವರಿಗೆ ಸಹಾಯ ಮಾಡುತ್ತಿರುತ್ತಾನೆ. ಇಲ್ಲಿ ಮೋಹನನ ಬಿಸ್ನೆಸ್ ತುಂಬಾ ನಷ್ಟದಲ್ಲಿ ನಡೆದು ನಿಂತು ಹೋಗಿರುತ್ತದೆ. ಆದರೂ ಅವನು ತನ್ನ ಒಲ್ಲದ ಮನಸ್ಸಿನಿಂದ ಊರಿಗೆ ಹೋಗುತ್ತಿರುತ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತದೆ ಚಂದು ತುಂಬಾ ದೊಡ್ಡ ಶ್ರೀಮಂತನಾಗಿರುತ್ತಾನೆ ಎಂದು. ಆಗ ಅವನನ್ನು ಮಾತನಾಡಿಸಲು ಹೋಗುತ್ತಾನೆ. ಆಗ ಅವನು ಆ ಮಾಯದ ಕನ್ನಡಿಯಿಂದ ಚಂದು ಒಂದು ಸ್ವರ್ಣ ಮುದ್ರೆಯನ್ನು ತೆಗೆದುಕೊಳ್ಳುವುದನ್ನು ನೋಡುತ್ತಾನೆ. ಓಹೋ, ಈ ಬಡ ಚಂದು ಶ್ರೀಮಂತನಾಗೋದಕ್ಕೆ ಕಾರಣ ಇದೇನಾ? ಈಗ ಈ ಮಾಯಾವಿ ಕನ್ನಡಿ ನನ್ನದಾಗಬೇಕು. ಚಂದು ಆಚೆ ಹೋದ ಮೇಲೆ ಮೋಹನ್ ಆ ಮಾಯದ ಕನ್ನಡಿಯನ್ನು ಕಳ್ಳತನ ಮಾಡಲು ಹೋಗುತ್ತಾನೆ. ಆಗ ಅವನು ಆ ಮಾಯದ ಕನ್ನಡಿಯೊಳಗೆ ಸೇರುತ್ತಾನೆ. ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನ ಈ ಕನ್ನಡಿಯಿಂದ ಆಚೆ ತೆಗಿ ಚಂದು. ಮೋಹನನ ಕೂಗಾಟವನ್ನು ಕೇಳಿ ಚಂದು ಮತ್ತೆ ಅದೇ ಕೋಣೆಯೊಳಗೆ ಬರುತ್ತಾನೆ. ಬಂದು ನೋಡಿದಾಗ ಮೋಹನ್ ಆ ಕನ್ನಡಿಯೊಳಗೆ ಅಂಟಿಕೊಂಡಿರುವುದನ್ನು ನೋಡುತ್ತಾನೆ. ಮೋಹನ್, ನೀನ್ ಇಲ್ಲಿ? ಓ, ನನ್ನನ್ನು ಕ್ಷಮಿಸು ಚಂದು. ನಾನು ಮಾಡ್ತಿದ್ದ ಬಿಸ್ನೆಸ್ ತುಂಬಾ ಲಾಸ್ ಆಯ್ತು. ಅದಕ್ಕೋಸ್ಕರ ಮತ್ತೆ ಊರಿಗೆ ಬಂದಿದ್ದೀನಿ. ನಾನು ಯಾವಾಗ ಈ ಮಾಯಾವಿ ಕನ್ನಡಿ ನೋಡಿದ್ನೋ ಆಗ ನಾನು ಇದನ್ನ ಕಳ್ತನ ಮಾಡೋದಕ್ಕೆ ಬಂದೆ.
ಆಮೇಲೆ ಈ ಕನ್ನಡಿ ಅದ್ರ ಒಳಗಡೆ ಸೆಳ್ಕೊಂಡ್ಬಿಡ್ತು. ನನ್ನನ್ನ ಕ್ಷಮಿಸು ಚಂದು. ದುರಾಸೆ ತುಂಬಾ ಕೆಟ್ಟದು. ನನಗೆ ಈಗ ಎಲ್ಲವೂ ಅರ್ಥ ಆಯ್ತು. ನೀನು ಸಿಟಿಗೆ ಬಂದಾಗ ನಾನು ನಿನ್ನ ಚೆನ್ನಾಗಿ ಮಾತಾಡಿಸ್ಲಿಲ್ಲ. ನನ್ನನ್ನ ಕ್ಷಮಿಸು ನನ್ನ ಸ್ನೇಹಿತ. ಅತಿ ಆಸೆ ನಿನಗೆ ಚಿಕ್ಕ ವಯಸ್ಸಿನಲ್ಲೇ ಇತ್ತು ಮೋಹನ್. ಈಗ ಅದರ ಕರ್ಮದ ಫಲಗಳನ್ನ ನೀನು ಅನುಭವಿಸ್ತಾ ಇದೀಯಾ. ನನ್ನಿಂದ ತಪ್ಪಾಗಿದೆ ಚಂದು. ದಯವಿಟ್ಟು ನನ್ನನ್ನ ಕ್ಷಮಿಸು. ನಾನಿಲ್ಲ ಅಂದ್ರೆ ನನ್ನ ತಂದೆ ತಾಯಿಗಳನ್ನ ಯಾರು ನೋಡ್ಕೊಂತಾರೆ? ನನ್ನ ಹೆಂಡತಿ ಮತ್ತು ಮಗನನ್ನ ಯಾರು ನೋಡ್ಕೊಂತಾರೆ? ನನ್ನನ್ನ ಹೇಗಾದ್ರೂ ಮಾಡಿ ಈ ಕನ್ನಡಿಯಿಂದ ಬಿಡುಗಡೆ ಮಾಡು ಚಂದು. ನೀನು ನನ್ನ ಬಾಲ್ಯ ಸ್ನೇಹಿತ. ನಮ್ಮ ಸ್ನೇಹದ ಮೇಲೆ ಆಣೆ. ಸರಿ ಮಾಯಾವಿ ಕನ್ನಡಿ, ನಾನು ನನ್ನ ಸ್ನೇಹಿತ ಮೋಹನನ್ನು ಹೇಗೆ ಆಚೆ ತರಬಹುದು? ನೀನು ಮೋಹನನ್ನು ಆಚೆ ತರಬೇಕಾದ್ರೆ ನಿನ್ನ ಪ್ರಾಣದ ಬಲಿಯಾಗಬೇಕು. ಮಾಯಾ ಕನ್ನಡಿಯ ಈ ಮಾತನ್ನು ಕೇಳಿ ಚಂದು ಮತ್ತು ಮೋಹನ್ ಇಬ್ಬರು ಗಾಬರಿಯಾಗುತ್ತಾರೆ. ಅದೇ ಮೋಹನ್ ಒಂದು ನಿಮಿಷದ ಮುಂಚೆ ಆ ಕನ್ನಡಿಯಿಂದ ವಿಮುಕ್ತಿಯಾಗಲು ಯೋಚಿಸುತ್ತಿರುತ್ತಾನೆ. ಈಗ ಅವನು ಚಂದುವಿನ ಬಳಿ ತನ್ನ ನಿರ್ಧಾರವು ಬದಲಾಗಿದೆ ಎಂದು ಹೇಳುತ್ತಾನೆ. ಇಲ್ಲ ಚಂದು, ನೀನು ಹಾಗೆಲ್ಲ ಮಾಡಬೇಡ. ನಾನು ಆಣೆನ ವಾಪಸ್ ತಗೊಂತೀನಿ. ನಿನಗೆ ಈ ಜೀವನ ತುಂಬಾ ವರ್ಷಗಳ ನಂತರ ಸಿಕ್ಕಿದೆ. ನೀನ್ ಚೆನ್ನಾಗಿ ಬದುಕಬೇಕು. ನೀನು ನಿನ್ನ ಪ್ರಾಣನ ಕೊಡ್ಬೇಡ. ನಾನು ನಿನ್ನ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಮೋಹನ್, ನೀನು ನನ್ನ ಆಪ್ತ ಮಿತ್ರ. ನಾನು ನಿನ್ನ ಪರಿವಾರದಿಂದ ದೂರ ಮಾಡೋದಿಲ್ಲ. ಹುಷಾರಾಗಿರು. ಬರ್ತೀನಿ. ಇದನ್ನು ಹೇಳಿ ಚಂದು ವಿಷವನ್ನು ಕುಡಿಯುತ್ತಾನೆ. ಆಗ ಮೋಹನ್ ಆ ಮಾಯಾ ಕನ್ನಡಿಯಿಂದ ಆಚೆ ಬರುತ್ತಾನೆ. ನನ್ನಿಂದ ಚಂದು ನಿನಗೆ ಈ ತರ ಪರಿಸ್ಥಿತಿ ಬಂದಿದೆ. ಮಾಯಾವಿ ಕನ್ನಡಿ, ನೀನೇನಾದ್ರೂ ಮಾಡ್ಲೇಬೇಕು. ನನ್ನ ಸ್ನೇಹಿತನನ್ನ ಮತ್ತೆ ಬದುಕಿಸ್ಬೇಕು. ನನಗನ್ನಿಸ್ತು ನೀನು ಚಂದುನ ಸಾಯಿಸೋದಕ್ ಬಿಡ್ತೀಯಾ ಅಂತ. ಆದ್ರೆ ನೀನು ಹಾಗೆ ಮಾಡದೆ ಅವನನ್ನ ತಡೆಯೋದಕ್ ಪ್ರಯತ್ನ ಪಟ್ಟೆ. ಇಲ್ಲೇ ಗೊತ್ತಾಯ್ತು ನಿನ್ನ ಸ್ನೇಹ ಎಂತದ್ದು ಅಂತ. ಈ ಪರೀಕ್ಷೆನ ನಾನು ಮಾಡಿದ್ದು ಚಂದುನ ಸ್ನೇಹ ತಡೆಯೋದಕ್ಕೆ. ನಿನ್ನ ಎಲ್ಲಾ ತಪ್ಪುಗಳನ್ನು ನೀನು ಅರ್ತಿದ್ದೀಯಾ ಅಂತ ನಾನು ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಹೀಗೆ ಮಾಡಿದೆ. ಕೊನೆಯಲ್ಲಿ ಚಂದುವಿಗೆ ಆ ಮಾಯಾ ಕನ್ನಡಿ ಮತ್ತೆ ಜೀವವನ್ನು ಕೊಡುತ್ತದೆ. ಮತ್ತೆ ಆ ಇಬ್ಬರು ಸ್ನೇಹಿತರು ಒಂದಾಗುತ್ತಾರೆ ಮತ್ತೆ ಖುಷಿಯಿಂದ ಇರುತ್ತಾರೆ.